ನಮಸ್ಕಾರ ಸ್ನೇಹಿತರೆ, ಹುಡುಗರೇ, ಈ ಏನು ವಿಷಯ ಇದೆಯಲ್ಲ, ಇವತ್ತಿನ ಏನು ವಿಡಿಯೋ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದೆ. ಸ್ಪೆಷಲಿ ಯಾರು ಮದುವೆ ಆಗಿಲ್ಲ, ಹೆಣ್ಣು ನೋಡಕ್ಕೆ ಏನಾದರೂ ಹೋಗ್ತಾ ಇದ್ರೆ ಈ ಲಕ್ಷಣಗಳು ಆ ಹುಡುಗಿನಲ್ಲಿ ಇದೆಯಾ ಅಂತ ನೋಡಬೇಕು. ಅಥವಾ ಯಾರ ಜೊತೆಗೆ ನಿಮಗೆ ಲೈಂಗಿಕ ಕ್ರಿಯೆ ಮಾಡಬೇಕು, ಯಾರ ಜೊತೆಗೆ ಸಂಭೋಗ ಮಾಡಬೇಕು, ಯಾರ ಜೊತೆಗೆ ಯೌನ ಶಾರೀರಿಕ ಸಂಬಂಧ ಬೆಳೆಸಬೇಕು, ಆ ಮಹಿಳೆಯಲ್ಲಿ ಈ ಲಕ್ಷಣ ಇದೆ ಇಲ್ಲ ಅಂತ ನೋಡಬೇಕು. ಈ ಲಕ್ಷಣ ಇದ್ರೆ ತುಂಬಾ ಒಳ್ಳೆಯದು, ನೀವು ತುಂಬಾ ಲಕ್ಕಿ ಇದ್ದೀರಾ ಅಂತ ತಿಳ್ಕೋಬೇಕು. ಇದರಲ್ಲಿ ಏನೇನು ಹೇಳ್ತಾ ಇದ್ದೀನಿ ಎಲ್ಲ ಇರಲೇಬೇಕಲ್ಲ, ಬಟ್ ಅಟ್ಲೀಸ್ಟ್ ಒಂದು 50% 60% ಇದ್ರೂ ನೀವು ಒಳ್ಳೆ ರೀತಿ ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದೆ ಅಂತ ದೇವರಿಗೆ ನಮಸ್ಕಾರ ಮಾಡಿ. ಸೊ ಕಮ್ ಟು ಡೈರೆಕ್ಟ್ಲಿ ಏನಂದ್ರೆ, ಈ ಒಂದು ಮಹಿಳೆ ಎಂಥ ಮಹಿಳೆ ಜೊತೆಗೆ ನಾವು ಸೇರಬೇಕು, ಎಂಥ ಮಹಿಳೆ ಜೊತೆಗೆ ನಾವು ಸಂಬಂಧ ಬೆಳೆಸಬೇಕು, ಎಂಥ ಮಹಿಳೆ ಜೊತೆಗೆ ನಾವು ಮದುವೆ ಮಾಡಬೇಕಂದ್ರೆ ಲೈಂಗಿಕ ಕ್ರಿಯೆಗಾಗಿ ಹೇಳ್ತಾ ಇದ್ದೀನಿ ನಾನು. ಪಂಚೇಂದ್ರಿಯ ಯುಕ್ತ ಇರ್ಬೇಕಾಕಿ. ಪಂಚೇಂದ್ರಿಯ ಹೆಂಗಂದ್ರೆ, ಕಣ್ಣಿಗೆ ಕಾಣಿಸ್ಬೇಕು, ಕಿವಿ ಕೇಳಿಸ್ಕೋಬೇಕು, ಮೂಗದಿಂದ ಸ್ಮೆಲ್ ಮಾಡಕ್ ಬರ್ಬೇಕು, ಬಾಯಿದಿಂದ ಟೇಸ್ಟ್ ಗೊತ್ತಾಗ್ಬೇಕು, ಚರ್ಮದಿಂದ ನೀವು ಫೀಲಿಂಗ್ ಗೊತ್ತಾಗಬೇಕು. ಅಂದ್ರೆ ಈ ಪಂಚೇಂದ್ರಿಯ ಕರೆಕ್ಟಾಗಿ ಕೆಲಸ ಮಾಡುವ ಇರಬೇಕು. ಅಂತ ಮಹಿಳೆಯ ಜೊತೆಗೆ ಲೈಂಗಿಕ ಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ ಫಸ್ಟ್. ಎರಡನೇದು ಸುಂದರ, ನೋಡಕ್ ಚೆನ್ನಾಗಿರ್ಬೇಕು. ಈಗ ನೋಡಿದ ತಕ್ಷಣ ಮೈಂಡ್ ಆಕ್ಟಿವೇಟ್ ಆಗ್ಬೇಕು, ಫ್ರೆಶ್ ಆಗ್ಬೇಕು. ಮೂರನೇದು ಯೌವನ ಸ್ತ್ರೀ. ಯೌವನ ಅಂದ್ರೆ ಫುಲ್ ಹೇಳ್ತಾರಲ್ಲ 18, 20, 25, 30 ಅದು ತುಂಬಿ ಇರ್ಬೇಕು ಯೌವನ ಒಳಗಡೆ. ಆಮೇಲೆ ಅಲಂಕೃತ. ಅಲಂಕೃತ ಅಂದ್ರೆ ಆಕಿ ನೋಡಕ್ ಚೆನ್ನಾಗಿದ್ರೂ ಆಮೇಲೆ ಸ್ವಲ್ಪ ಎಲ್ಲ ಹೇರ್ ಸ್ಟೈಲು, ಸ್ವಲ್ಪ ಮೇಕಪ್ಪು, ಅದು ಲಿಪ್ಸ್ಟಿಕ್ಕು, ಅದು ಇದು ಎಲ್ಲ ಚಂದ ಕಾಣಿಸ್ಬೇಕು ನೋಡಕ್ಕೆ. ಆಮೇಲೆ ಸುಶಿಕ್ಷಿತ. ಸುಶಿಕ್ಷಿತ ಅಂದ್ರೆ ಏನು? ಹಳೆಗಾಲಿನಲ್ಲಿ 64 ಟೈಪ್ದು ಕಲೆಗಳಿತ್ತು. ಆ ಕಲೆನಲ್ಲಿ ಆಕಿ ವಿಪುಣಾಗಿ ಇರಬೇಕು. ಏನೇನು ಕಲೆ? ಸಂಗೀತ ಬರಬೇಕು, ಗಾಯನ, ನೃತ್ಯ ಬರಿಬೇಕು, ಮನೆಯಲ್ಲಿ ರಂಗೋಲಿ ಹಾಕಕ್ ಬರಬೇಕು, ಚೆನ್ನಾಗಿ ಟೇಸ್ಟಿ ಅಡುಗೆ ಮಾಡಕ್ ಬರಬೇಕು, ಓದಾಕ್ ಬರಬೇಕು. ಮಕ್ಕಳಾದ್ಮೇಲೆ ಮಕ್ಕಳಿಗೆ ಓದಿಸುವ ಕೆಪಾಸಿಟಿ ಆಕಿನಲ್ಲಿ ಇರಬೇಕು. ಆಕಿನ ಮೆಮೊರಿ ಚೆನ್ನಾಗಿರ್ಬೇಕು, ಬಾಯಿ ಚೆನ್ನಾಗಿರ್ಬೇಕು, ಮಾತಾಡಿದ್ರೆ ಪ್ರೀತಿದಿಂದ ಎಲ್ಲರಿಗೂ ಮಾತಾಡೋದಿರ್ಬೇಕು. ಇಂಥವೆಲ್ಲ ಗುಣಗಳು ಆಕಿನಲ್ಲಿ ಇರಬೇಕು. ಜಾಸ್ತಿ ಇದೆ 64, ನಾನು ಸಿಂಪಲ್ ಹೇಳ್ತಾ ಇದ್ದೀನಿ. ಆಮೇಲೆ ವಯಃ, ರೂಪಃ, ವಚನ, ಭಾವನೆ, ಪುರುಷ. ಆಕಿಂದು ವಯಸ್ಸು, ಆಕಿಂದು ರೂಪ, ಆಕಿಂದು ಮಾತಾಡುವ ಶೀಲಿ ಒಂದು ವ್ಯಕ್ತಿಗೆ ಅಟ್ರಾಕ್ಟ್ ಮಾಡೋದಿರ್ಬೇಕು. ಆಕಿಗೆ ನೋಡಿದ್ರೆ ವಾವ್ ಒಂದು ಫೀಲಿಂಗ್ ಬರಬೇಕು. ಆ ತರ ಮಹಿಳೆ ಇರಬೇಕು. ಆಮೇಲೆ ನಿರೋಗಿ. ಆ ಎಮ್ಮಗೆ ಯಾವುದೋ ಕಾಯಿಲೆ ಇರಬಾರದು. ಕಾಯಿಲೆ ಇದ್ರೆ ಮತ್ತೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಇರಲ್ಲ. ಬರೀ ಹಾಸ್ಪಿಟಲು, ಮನೆ ಹಾಸ್ಪಿಟಲು, ಈ ಡಾಕ್ಟರು ಆ ಡಾಕ್ಟರು ಅದೇ ಆಗಿದಿರುತ್ತೆ. ಆಮೇಲೆ ಪ್ರಸನ್ನ ಚಿತ್ತ. ಪ್ರಸನ್ನ ಚಿತ್ತ ಅಂದ್ರೆ ಯಾವಾಗೂ ನಗುತ್ತಾ ಇರಬೇಕು. ಏನಮ್ಮ ಏನು ಅಂದ್ರೆ ಸ್ಮೈಲ್, ಬೈದ್ರೂ ಸ್ಮೈಲ್, ಹಿಂಗಿರ್ಬೇಕು. ಇಲ್ಲಂದ್ರೆ ಪತ್ತೇ ಟೈಮ್ ಬರೇ ಕೋಪ ಚಿಡಿಪಿಡಿ ಅಂದ್ರೆ ಮತ್ತದು ಉಪಯೋಗ ಇಲ್ಲ. ಆಮೇಲೆ ನಿರುಪದ್ರವಿ. ನಿರುಪದ್ರವಿ ಏನಂದ್ರೆ ಮನೆಯಲ್ಲಿ ಸುಮ್ಮನೆ ಜಗಳ ಮಾಡ ಇರಬಾರ್ದು. ಆಮೇಲೆ ಸೇರ್ಬೇಕಂದ್ರೆ ಜಸ್ಟ್ ಮಂತ್ಲಿ ಪೀರಿಯಡ್ಸ್ ಒಂದ್ 4-5 ದಿನ ಆದ್ಮೇಲೆ ಸೇರ್ಬೇಕು. ಆಮೇಲೆ ಅಕ್ಕಿನ ಹತ್ರ ಹೋದ್ರೆ ನಿಮ್ಗೆ ಒಂದು ಒಳ್ಳೆ ಸುಗಂಧಿತ ಫ್ರೆಶ್ ಆಗಿ ಈ ತರ ಇದು ಬರಬೇಕು, ಸ್ಮೆಲ್ ಬರಬೇಕು, ಸುಗಂಧ ಬರ್ಬೇಕು. ಅಕ್ಕಿನ ಹತ್ರ ಹೋದ್ರೆ ಅದು ಪುಷ್ಪ ಅಲಂಕಾರ ಆಗಿದ್ದಿರ್ಬೋದು, ಪರ್ಫ್ಯೂಮ್ ಹೊಡೆದಿದ್ದಿರ್ಬೋದು, ಅಥವಾ ಓರಲ್ ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದಿದ್ದಿರ್ಬೋದು. ಹೋದ ತಕ್ಷಣ ಒಳ್ಳೆ ರೀತಿ ನಿಮ್ಗೆ ಒಳ್ಳೆ ಸ್ಮೆಲ್ ಬರಬೇಕು ಅಕ್ಕಿನ ಹತ್ರ. ಆಮೇಲೆ
ಕೇಶರ ಕುಂಕುಮ ಅಗರು ಲೇಪಿತ. ಮೈಗೆ ಸ್ವಲ್ಪ ಸ್ನಾನ ಮಾಡುವಾಗ ಕೇಶರ ಹಾಕಿ ಸ್ನಾನ ಮಾಡಿದ್ದಿರಬೇಕು, ಸ್ವಲ್ಪ ಕುಂಕುಮ ಅದೆಲ್ಲ ಹಚ್ಕೊಂಡಿದ್ದಿರಬೇಕು. ಆಮೇಲೆ ಮಧುಸ್ವರಿ ಅಂದ್ರೆ ಆಕಿಂದು ವಯಸ್ಸು ಇಷ್ಟು ಸ್ವೀಟ್ ಇರಬೇಕು. ರೀ ಕೇಳ್ತಿದ್ದೀರಾ ಅಂದ ತಕ್ಷಣ ಅಯ್ಯೋ ಯಾವುದೋ ಒಂದು ಒಳ್ಳೆ ಮೆಲೋಡಿ ಸಾಂಗ್ ಕೇಳಿತರ ನಿಮ್ಗೆ ಫೀಲಿಂಗ್ ಬರಬೇಕು. ಆಮೇಲೆ ಆಕಿಂದು ಟಚ್ ಹೆಂಗಿರ್ಬೇಕಂದ್ರೆ, ಸ್ಪರ್ಶ ಹೆಂಗಿರ್ಬೇಕಂದ್ರೆ ಹಿಂಗ್ ಜಸ್ಟ್ ನಿಮ್ಗೆ ಟಚ್ ಆದ ತಕ್ಷಣ ನಿಮ್ ಮೀಟರ್ ಸ್ಟಾರ್ಟ್ ಆಗ್ಬೇಕು ಇಮ್ಮಿಡಿಯೇಟ್ಲಿ, ಆ ತರ ಇರ್ಬೇಕು. ಕೋಮಲ ಮಧುಸ್ಪರ್ಶಿ, ಕೈ ಹಿಂಗಿರ್ಬೇಕಂದ್ರೆ ಹಿಂಗ್ ಟಚ್ ಮಾಡಿದ್ರೆ ಒಂದ್ ಬೆಣ್ಣೆ ತರ ಇರ್ಬೇಕು. ಅದು ಮಧು, ತುಂಬಾ ಮಧುಸ್ಪರ್ಶಿ. ಹಿಂಗ್ ಟಚ್ ಮಾಡಿದ ತಕ್ಷಣನೇ ತುಂಬಾ ಸಾಫ್ಟ್ ಆಗಿ ಇರ್ಬೇಕು. ಪ್ರಶಸ್ತ ಸ್ತನ ಯೋನಿಧಾರಿ, ಬ್ರೆಸ್ಟ್ ಸ್ತನ ಏನಿರುತ್ತಲ್ಲ ಹಿಂಗ್ ತುಂಬಾ ಅಟ್ರಾಕ್ಟಿವ್ ಇರ್ಬೇಕು, ನೋಡಕ್ ಚಂದ ಅನ್ಸ್ಬೇಕು. ಅದೇ ರೀತಿ ಯೋನಿನೂ ಅಷ್ಟೇ ಚೆನ್ನಾಗಿರ್ಬೇಕು. ಯೋನಿ ಅಂದ್ರೆ ವಜೈನ. ಆಮೇಲೆ ಏನಂದ್ರೆ ಸಮಾನ ಸತ್ವ. ಸಮಾನ ಸತ್ವ ಅಪ್ಪ ಏನಂದ್ರೆ ನಿಮ್ ಮೆಂಟಾಲಿಟಿ ಆ ಹುಡುಗಿದ ಮೆಂಟಾಲಿಟಿ ಮ್ಯಾಚ್ ಆಗ್ಬೇಕು. ಸಮಾನ ಶಯ, ನೀವು ಅಕ್ಕಿ ಒಂದೇ ಬೆಡ್ ಮೇಲೆ ಮಲಗೋ ತರ ಇರ್ಬೇಕು. ಎಂತ ಮಹಿಳೆ ಇರ್ಬೇಕಂದ್ರೆ ಒಂದ್ ವ್ಯಕ್ತಿಗೆ ಅಕ್ಕಿನ್ ಬಿಟ್ಟು ಮತ್ತೆ ಬೇರೆ ಮಹಿಳೆದು ಅವನ್ ಮೈಂಡ್ ನಲ್ಲಿ ವಿಚಾರ ಬರಬಾರ್ದು ಅಂತ ಸ್ತ್ರೀ ಇರ್ಬೇಕಿ. ಆಮೇಲೆ ಹುಡುಗರಿಗೂ ಏನ್ ಅನ್ಸ್ಬೇಕಂದ್ರೆ ಅಮ್ಮ ನಾನು ಸೇರಿದ್ರೆ ಅಕ್ಕಿನ ಜೊತೆಗೆ ಸೇರ್ತೀನಿ, ಅಕ್ಕಿಗೆ ಬಿಟ್ಟು ನನಗ್ ಬೇರೆ ಯಾರೋ ಬೇಡ, ಅಷ್ಟು ನಿಮ್ಗೆ ಪ್ರೀತಿ ಮಾಡೋರು ಇರ್ಬೇಕು. ಆಮೇಲೆ ಯಾವ ಮಹಿಳೆಯರ ಜೊತೆ ಹೋದ್ಮೇಲೆ ಸೇರಾಕೆ ಆಕಿನ ಹತ್ರ ನಿಮ್ಗೆ ಕಂಫರ್ಟ್ ಫೀಲ್ ಆಗ್ಬೇಕು. ಅವಾಗ ಎಲ್ಲೋ ನಿಮ್ಗೆ ಭಯ ಆಗ್ಬಾರ್ದು, ಶೋಕ ಆಗ್ಬಾರ್ದು, ಕೋಪ ಬರಬಾರ್ದು. ಅಂತ ಮಹಿಳೆಯರ ಜೊತೆಗೆ ನೀವು ಸೇರ್ಬೇಕು. ಆಮೇಲೆ ಅಕ್ಕಿನ ಜೊತೆಗೆ ದಿನ ಸೇರಿದ್ರೂ ಎವ್ರಿ ಡೇ ಒಂದು ಹೊಸ ದಿನ ತರಾನೇ ಫೀಲ್ ಆಗ್ಬೇಕು. ಎವ್ರಿ ಟೈಮ್ ಅಕ್ಕಿ ಟಚ್ ಮಾಡಿದಾಗ ನಿಮ್ ಮೀಟರ್ ಸ್ಟ್ಯಾಂಡ್ ಆಗ್ಬೇಕು. ಆ ತರ ಮಹಿಳೆನ ನೀವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಹೆಂಗಿರ್ಬೇಕಂದ್ರೆ ಇಬ್ರು ಪುರುಷ ಆಗ್ಲಿ ಮಹಿಳೆ ಆಗ್ಲಿ ನಿಮ್ ಪಾರ್ಟ್ನರು ಎವ್ರಿ ಡೇ ಪುರುಷ ಕಡೆಯಿಂದಾನೇ ಬರಬಾರ್ದು ಸೇರೋಣ ಅಂತ, ಅಕ್ಕಿನ ಕಡೆನೂ ಅಷ್ಟೇ ಇಂಟ್ರೆಸ್ಟ್ ಬರ್ಬೇಕು, ಬನ್ರಿ ಸೇರೋಣ ಅಂತ. ಇಂಥ ಮಹಿಳೆ ನೀವು ನೋಡ್ಬೇಕು. ಇವಾಗ ಆಚಾರ್ಯರೇ ಹೇಳಿದ್ದಾರೆ, ನಂದೇನು ಪರ್ಸನಲ್ ಒಪಿನಿಯನ್ ಏನಿಲ್ಲ ಸರ್, ಎಲ್ಲಿಂದ ತಂದು ಕೊಡೋಣ ಸರ್, ನೀವೇ ನಮಗೆ ಇಂಥ ನೋಡಿ ತಂದು ಕೊಡಿ ಅಂದ್ರೆ ನನ್ಗೆ ಆಗಲ್ಲ. ಈ ತರ ಇದ್ರೆ ನೀವು ನೋಡ್ಕೊಳ್ಳಿ ಅಷ್ಟೇ. ಆಚಾರ್ಯರು ಏನ್ ಹೇಳಿದ್ದಾರೆ ಅದೇ ನಾನು ಹೇಳಿದ್ದೀನಿ. ವಾಜೀಕರಣ ಚಿಕಿತ್ಸೆ ಚಾಪ್ಟರ್ನಲ್ಲಿ ಇಂಥವೆಲ್ಲ ಲಕ್ಷಣಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಪರ್ಸನಲ್ ಇದರಲ್ಲಿ ಏನು ಒಪಿನಿಯನ್ ಇಲ್ಲ. ಚರಕ ಸಂಹಿತೆಯಲ್ಲಿ ಏನು ಬರೆದಿದ್ದಾರೆ ಅದೇ ನಾನು ನಿಮಗೆ ಹೇಳಿದ್ದೀನಿ. ಅಟ್ಲೀಸ್ಟ್ ಇದರಲ್ಲಿ 50% 60% ಗುಣ ಮ್ಯಾಚ್ ಆದರೆ ಅಂತ ಮಹಿಳೆಯರ ಜೊತೆಗೆ ನೀವು ಮದುವೆ ಮಾಡ್ಕೊಳ್ಳಿ. ಒಳ್ಳೆ ರೀತಿ ನೀವು ಇಡೀ ಲೈಫ್ ಚೆನ್ನಾಗಿ ನಗನಗುತ್ತಾ ಬದುಕಬಹುದು. ನಮಸ್ಕಾರ.